ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಚಿ ಕ್ರಿಯೇಷನ್. ನಾನಿವತ್ತು ನಮ್ಮ ಸಚಿ ಕ್ರಿಯೇಷನಲ್ಲಿ ಒಂದು ಬ್ಯೂಟಿಫುಲ್ ರೋಸಸ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ರೆಡ್ ರೋಸಲ್ಲಿ ಮಾಡಿರೋದಂಥದ್ದು. ಇದು ಸ್ಯಾಟಿನ್ ಟೇಪ್ ಬಳಸ್ಕೊಂಡು ಮಾಡಿರೋ ಅಂಥದ್ದು. ಯಾರಿಗಾರ ಗಿಫ್ಟ್ ಕೊಡೋಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನು ನಾನು ಯಾವ ಥರ ಮಾಡಿದೆ ಅಂತ ಶೇರ್ ಮಾಡ್ತೀನಿ. ಫಸ್ಟಿಗೆ ಈ ಥರ ಸ್ಯಾಟಿನ್ ಟೇಪ್ ಸಿಗುತ್ತೆ. ಸೊ ಇದರಲ್ಲಿ ಇಂಚಸ್ ವೈಸ್ ಸಿಗುತ್ತೆ. 1/2 ಇಂಚು, 1 ಇಂಚು, 2 ಇಂಚ್ ಸಿಗುತ್ತೆ. ಸೊ ನಾನು ಇದರಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ಅದರ ನೆಕ್ಸ್ಟ್ ಬಂದು ಈ ಥರ ಗ್ಲೂ ಗಮ್ ಸಿಗುತ್ತೆ. ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡಿ. ಬರೀ ಟೇಪು, ಗಮ್ಮು ಮತ್ತು ಗನ್ ಇಲ್ಲ ಅಂತ ಹೇಳಿದ್ರು ಕೂಡ ಗಮ್ಮು ಮತ್ತು ಕ್ಯಾಂಡಲ್ ಇತ್ತಂದರೆ ಸಾಕು. ಫಸ್ಟಿಗೆ ಇದನ್ನು ಈ ಥರ ನಮ್ಮದು ATM ಕಾರ್ಡು ಅಥವಾ ಯಾವುದಾದ್ರು ಒಂದು ಪೀಸ್ಗೆ ಈ ಥರ ಇದನ್ನು ಸೆಟ್ ಮಾಡ್ಕೋಬೇಕು. ಎಷ್ಟಿಗೆ ಕರೆಕ್ಟ್ ಮೆಜರ್ಮೆಂಟ್ ಮಾಡ್ಕೋಬೇಕು. ಈ ಥರ ಇದನ್ನು ರೋಲ್ ಮಾಡಿಕೊಂಡು ನಮಗೆ ಎಷ್ಟು ಪೆಟಲ್ಸ್ ಬೇಕು ಅಷ್ಟು ಪೆಟಲ್ಸ್ನ ಕಟ್ ಮಾಡ್ಕೋಬೇಕು. ಸೊ ಲೈಕ್ ಕಾಣಿಸ್ತಾ ಇದೆಯಲ್ಲ, ಈ ಥರ ಕ್ಲೀನಾಗಿ ರೌಂಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಒಂದು ರೋಸ್ಗೆ 16 ಪೆಟಲ್ಸ್ನ ತೊಗೋತಾ ಇದ್ದೀನಿ. ಎಷ್ಟು ಗೊತ್ತಾ? 16 ಪೆಟಲ್ಸ್ನ ತೊಗೋತಾ ಇದ್ದೀನಿ. ಸೊ 16 ಪೆಟಲ್ಸ್ನ ತೊಗೊಂಡಾಗ ನಮ್ಗೆ ಈ ಥರ ಫುಲ್ ದಪ್ಪ ಇರೋ ರೋಸ್ ಬರುತ್ತೆ. ಕಾಣಿಸ್ತಿದೆಯಲ್ಲ, ಈ ಥರ ದಪ್ಪ ಇರೋದು ಬರುತ್ತೆ. ಇಲ್ಲಾಂದರೆ ತುಂಬ ಸಣ್ಣ ಆಗಿಬಿಡುತ್ತೆ. ಸೊ ನಾವು ಕೌಂಟಿಂಗ್ ವೈಸೇ ತೊಗೋಬೇಕು. ಸೊ ಇದನ್ನು ನಾನು ಇವಾಗ ಕಟ್ ಮಾಡ್ಕೊತೇನೆ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಮತ್ತು ಇದನ್ನು ಕಾರ್ಡ್ ರಿಮೂವ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಒಂದು ಸೆಕೆಂಡ್ ಈ ಥರ ಎರಡು ಸೈಡು ಕಟ್ ಮಾಡ್ಕೊತೀನಿ. ನಮಗೆ ಈ ಥರ ಸಪ್ರೇಟಾಗಿ ಪೀಸಸ್ ಸಿಗುತ್ತೆ. ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟನ್ನು ಈ ಥರ ಫುಲ್ಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಕಟ್ ಮಾಡ್ಕೊಂಡು ಆದಮೇಲೆ ನಮಗೆ ಈ ಎಡ್ಜಸ್ನ ಕಂಪ್ಲೀಟಾಗಿ ಫಿನಿಶಿಂಗ್ ಕೊಟ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಈ ದಾರ ಕಾಣಿಸ್ತಾ ಇದೆಯಲ್ಲ, ಇದು ಈಚೆ ಬರುತ್ತೆ, ಫಿನಿಶಿಂಗ್ ಕಾಣಿಸೋದಿಲ್ಲ, ಲೈಕ್ ಎಲ್ಲ ಹಾಳಾಗಿಬಿಡುತ್ತೆ. ಸೊ ಇದನ್ನು ಕ್ಯಾಂಡಲ್ ಹಚ್ಕೊಂಡು ನೋಡಿ, ಈ ಥರ ಎಡ್ಜಸ್ನ ಲೈಟ್ರು ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಕ್ಯಾಂಡಲ್ ಯೂಸ್ ಮಾಡ್ಕೊಂಡಿದ್ದೀನಿ. ಹೀಗೆ ಎಡ್ಜಸ್ನ ಟ್ರಿಮ್ ಮಾಡ್ಕೋಬೇಕು. ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲದನ್ನು ನಾವು ಮಾಡ್ಕೊತಾ ಹೋದರೆ ಟೈಮ್ ಜಾಸ್ತಿ ತೊಗೊಳುತ್ತೆ. ನೋಡೋರಿಗೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ. ಏನಪ್ಪ ಇವರು ತುಂಬ ಟೈಮ್ ತೊಗೋತಿದ್ದಾರೆ ಅಂತ. ಮೊದಲೇ ನಮಗೆ ವೀಡಿಯೋ ಮಾಡೋದಕ್ಕೆ ಬರಲ್ಲ. ನಮ್ಗೆ ಯಾವ ಥರ ಅನಿಸುತ್ತೆ ಆ ಥರ ಮಾಡ್ತಾಯಿದ್ದೀವಿ, ಬೈಕೊಬೇಡಿ. ಅದರಲ್ಲೂ ಕೆಲವರಂತೂ ಯೂಟ್ಯೂಬ್ ವೀಡಿಯೋ ಹಾಕೋದ್ರಿಂದ ನಾವಿನ್ನೂ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಎಷ್ಟು ಅಮೌಂಟ್ ಬರುತ್ತೆ ಏನು ಅಂತ ಎಲ್ಲ ಕೇಳ್ತಿದ್ದಾರೆ. ಸೊ ಅದಕ್ಕೂ ಕೂಡ ತುಂಬ ಟೈಮ್ ತೊಗೊಳುತ್ತೆ. ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಅಮೌಂಟ್ ಬರುತ್ತೆ ಅಂತ ಅಂದ್ಕೊಳ್ಳೋದು ತುಂಬ ಕಷ್ಟ ಇದೆ. ಸೊ ಈ ಥರ ನಾನು ಕಟ್ ಮಾಡ್ಕೊಂಡು ಆದಮೇಲೆ ಸೊ ನಾನು ಗನ್ ಇಲ್ಲಿ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ನನಗೆ ವೈರ್ ತುಂಬ ಕಡಿಮೆ ಇದೆ, ಪ್ಲಗ್ ಪಾಯಿಂಟ್ ಬಂದು ಆ ಕಡೆ ಇದೆ. ಸೊ ನಾನು ಇದನ್ನು ಗ್ಲೂ ಗನ್ನೇ ಬಿಸಿ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೊತೀನಿ. ಕೆಲವರಂತೂ ಯಾವಾಗೂ ಹೇಳ್ತಿರ್ತಾರೆ, ನೀನು ಬಿಡಮ್ಮ ಏನಾದರೂ ಮಾಡ್ತಾ ಇರ್ತೀಯ ಅಂತ. ಸೊ ಖಾಲಿ ಕೂರೋದಕ್ಕಿಂತ ಏನಾದರೂ ಮಾಡ್ತಾಯಿದ್ರೆ ಮೈಂಡ್ ಫ್ರೀ ಅನಿಸುತ್ತೆ. ನಮಗೂ ಹೊಸ ರೀತಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ. ನೋಡಿ, ಈ ಪೆಟಲ್ಸ್ನ ಈ ಥರ ಹಿಂಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಗ್ಲೂಗನ್ನು ಹಾಕಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಎರಡೂ ಸೈಡು ಕರೆಕ್ಟಾಗಿ ಮೆಜರ್ಮೆಂಟಿಗೆ ಫೋಲ್ಡ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಈ ಥರ ಬರುತ್ತೆ. ಸೊ ಇದನ್ನು ಮತ್ತೆ ಒಂದು ಎಗೇನ್ ಫೋಲ್ಡ್ ಮಾಡ್ಕೋಬೇಕು ನಾವು. ತುಂಬ ಈಸಿ ಇದೆ, ಬಟ್ ಏನೇ ಮಾಡ್ತೀವಿ ಅಂತ ಹೇಳಿದ್ರು ತಾಳ್ಮೆ ಇಂಪಾರ್ಟೆಂಟು. ನಮಗೆ ಬರಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಹೆಣ್ಮಕ್ಳಿಗೆ ಯಾವುದು ಮಾಡೋದಕ್ಕಾಗಲ್ಲ ಅನ್ನೋ ಇದೇ ಇಲ್ಲ. ಯಾವ್ದು ಕೊಟ್ಟರು ಮಾಡ್ತೀವಿ ಅಂತ ಅಂದ್ಕೋಬೋದು. ಅಂದ್ಕೊಳ್ಳೋದೇನು, ಮಾಡ್ತಾರೆ ಕೆಲವರು. ಇವಾಗಂತೂ ಹೆಣ್ಮಕ್ಳು ತುಂಬ ಫಾಸ್ಟ್ ಇದ್ದಾರೆ. ಸೊ ನೋಡಿ, ಈ ಥರ ಬರುತ್ತೆ. ಸೊ ಈ ಥರ ಫುಲ್ಲು
ಮಾಡಿಟ್ಕೊಂಡು ನಾನಿವಾಗ ಆಲ್ರೆಡಿ ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ಥರ ಸ್ಟಿಕ್ ಮಾಡೋದನ್ನ ತೋರಿಸ್ತೇನೆ. ಸೊ ಈ ಥರ 16 ಪೆಟಲ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಜಾಯಿಂಟ್ ಮಾಡೋದು ತೋರಿಸ್ತೀನಿ ನೋಡಿ. ಸೊ ಸಿಂಗಲ್ ಇಟ್ಕೊಂಡು ಈ ಥರ ಎಡ್ಜಸ್ಸಿಗೆ ನಾವು ಗಮ್ ಹಾಕೋಬೇಕು. ಈ ಥರ ಒಂದೊಂದನ್ನೇ ಗಮ್ ಮಾಡಿಕೊಂಡು ಸ್ವಲ್ಪ ಈ ಥರ ಪೇಸ್ಟ್ ಮಾಡ್ಕೊಂಡು ಹೋಗಬೇಕು. ಫುಲ್ಲು ಇದು ನಾನು 16 ಮಾಡ್ಕೊಂಡಿದ್ದೀನಿ. ನಿಮ್ಗಿನ್ನ ಸ್ವಲ್ಪ ದಪ್ಪ ಬೇಕು ರೋಸು ಅಂತ ಹೇಳಿದ್ರು ಕೂಡ ನೀವು ಫುಲ್ಲು ದೊಡ್ಡದಾಗಿ ಮಾಡ್ಕೋಬೋದು. ಅಂದರೆ ಇವಾಗ ನಾನು 16 ಮಾಡ್ಕೊಂಡಿದ್ದೀನಲ್ಲ, ಸೊ ನೀವು 20 ಪೆಟಲ್ಸ್ನ ಮಾಡ್ಕೋಬೋದು. ಅವಾಗಿನ್ನೂ ದಪ್ಪ ರೋಸ್ ಬರುತ್ತೆ. ಸೊ ಈ ಥರ ನಾವು ರೋಸ್ ಬೊಕ್ಕೆ ಕೊಡೋದ್ರಿಂದ ಅವರು ಫುಲ್ ಲೈಫ್ ಲಾಂಗ್ ಇಟ್ಕೊಂಡಿರ್ತಾರೆ. ಯಾಕಂದರೆ ನಾವು ಒರಿಜಿನಲ್ ಕೊಟ್ಟರೆ ಅವತ್ತಿನ ದಿನ ಮಾತ್ರ ಇಟ್ಕೊಂಡವ್ರ ಹತ್ರ, ಸೊ ನೆಕ್ಸ್ಟ್ ಡೇಗೆ ಹಾಳಾಗುತ್ತೆ, ಅದನ್ನು ತೆಗ್ದು ಎಸ್ಬಿಡ್ತಾರೆ. ಸೊ ಇದು ನಾವು ವಾಸ್ ರೀತಿನಾರು ಇಟ್ಕೋಬೋದು, ಸೊ ಸೋಕೇಶಲ್ಲರೂ ಇಟ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಳಾಗೋದಿಲ್ಲ. ಫುಲ್ ಕವರಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ನೆನಪಿಗೆ ನೋಡಿದಾಗೆಲ್ಲ ನೆನಪಾಗ್ತಾ ಇರುತ್ತೆ. ಸೊ ಫುಲ್ಲು ಈ ಥರ ಮಾಡ್ಕೋಬೇಕು. ಕೆಲವೊಬ್ರು ಹೇಳ್ತಾರೆ ನೀ ಎಲ್ಲನೂ ಮಾಡ್ತೀಯಾ ನೀನು ಬಿಡಮ್ಮ ಅಂತ. ಬಟ್ ಎಲ್ಲನೂ ಮಾಡ್ತೀವಿ ಅನ್ನೋದು ನಮ್ಮ ಒಂದು ಟ್ಯಾಲೆಂಟು ಪ್ಲಸ್ ತಾಳ್ಮೆ ಇರಬೇಕು. ನಾವು 2 ಮಕ್ಕಳು ಇಟ್ಕೊಂಡು ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಎಫರ್ಟ್ ಎಷ್ಟಿರುತ್ತೆ. ನಾವು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತಲೇ ಮಾಡೋದು. ಅದನ್ನು ಕೆಲವರು ಯಾವ ಥರ ಅಂದರೆ ನೀನು ಬಿಡಮ್ಮ ಎಲ್ಲ ಮಾಡ್ತೀಯಾ ಅಂತ ಹೇಳ್ತಾರೆ. ಅವರು ಮಾಡಲಿ ಅಲ್ವಾ. ಸೊ ಇರೋದೇ ಮಾಡೋದಕ್ಕೋಸ್ಕರ ಅವ್ರ ಟ್ಯಾಲೆಂಟ್ ಅವ್ರು ಯೂಸ್ ಮಾಡ್ಕೊಳ್ಳಿ. ಸೊ ಮಾಡೋರನ್ನ ನೋಡಿ ಯಾಕೆ ಹುರ್ಕೊಬೇಕು ಅಂತ ಗೊತ್ತಿಲ್ಲ. ಹುರ್ಕೊಳ್ಳೋದ್ರ ಜೊತೆಗೆ ಕಮೆಂಟ್ಗಳು ಬೇರೆ, ಓ ನೀನು ಸಂಪಾದನೆ ಮಾಡ್ತೀಯ, ಏನು ಸಂಪಾದನೆ ಮಾಡಿದ್ರೂ ನಾವೆಷ್ಟು ಕಷ್ಟಪಡ್ತಾಯಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ನಾವು 2 ಚಿಕ್ಕ ಮಕ್ಳು ಇಟ್ಕೊಂಡು ಮನೇಲಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ನಾವು ಶಾಪಿಗೆ ಬಂದು ಎಲ್ಲನೂ ಮಾಡಿಕೊಂಡು ಮತ್ತೆ 11 or 11:30 ಹೋಗಿ ಮಾಡೋದು ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ಬಟ್ ಅವ್ರು ಅನ್ನೋರಿಗೆ ಅವ್ರಿಗೊಂಥರ ಮಾತಾಡೋರ್ಗೇನು ಮಾತಾಡ್ತಾ ಇರ್ತಾರೆ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು, ಖುಷಿಯಿಂದ ಇರಬೇಕು ಅಷ್ಟೇ. ಲೈಫ್ ಯಾವಾಗ ಎಂಡಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ನಮಗೇನು ಅನಿಸುತ್ತೆ ಕೆಲಸನ ಮಾಡಿಕೊಂಡು ಇರಬೇಕು. ಸುಮ್ಮನೆ ನಾವು ಏನು ಕೆಲಸ ಇಲ್ಲ ಅಂತ ಖಾಲಿ ಕೂರೋದಕ್ಕಿಂತ ಏನಾದರೂ ಒಂದು ಮಾಡ್ತಾ ಇರಬೇಕು, ಹೊಸ ಥರ. ಆವಾಗ ಮೈಂಡ್ ಫ್ರೆಶ್ ಅನಿಸುತ್ತೆ, ಇನ್ನೂ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ಸೊ ನೋಡಿ ಈ ಥರ ನಾನು 16 ಪೆಟಲ್ಸ್ನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದಮೇಲೆ ಸೊ ಇಷ್ಟುದ ಬಂದಿದೆ. ಇದು ಮಾಡ್ಕೊಂಡಾದಮೇಲೆ ಈ ಥರ ನಿಮಗೆ ಒಂದು ಸೆಕೆಂಡ್. ಸೊ ನೋಡಿ ಈ ಥರ ಸ್ಟಿಕ್ ಸಿಗುತ್ತೆ, ಲಾಂಗ್ ಸ್ಟಿಕ್ಕು ವುಡ್ದು. ಸೊ ಅದಕ್ಕೆ ಎಡ್ಜಸ್ಸಿಗೆ ಸೊ ಇದು ಬಂದು ಯಾವಾಗಲೂ ಶಾರ್ಪ್ ಇರೋದು ಕೆಳಗಡೆ ಇರಬೇಕು. ಈ ಮೇಲ್ಗಡೆ ಎಡ್ಜಸ್ಸಿಗೆ ನಾವು ಫುಲ್ಲು ಗಮ್ನ ಹಿಂಗೆ ರೋಲ್ ಮಾಡ್ಕೊಬೇಕು. ಇಲ್ಲಿ ಗಮ್ ಹಾಕ್ಕೊಳ್ಳಿಲ್ಲ ಅಂತಂದರೆ ರೋಸು ಫಸ್ಟಿಗೆ ನಿಲ್ಲೋದಿಲ್ಲ. ಸೊ ಇದು ರೋಲ್ ಮಾಡಿಕೊಂಡು ನೋಡಿ, ಫಸ್ಟ್ ಸ್ಟಾರ್ಟಿಂಗು ಈ ಪ್ಲೈನ್ ಇದೆಯಲ್ಲ ಇದು ಬಂದು ಈ ಕಡ್ಡಿಗಿರಬೇಕು. ಸೊ ಈ ಥರ ಇಟ್ಕೊಂಡು ನಾವು ಮತ್ತೆ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಫುಲ್ಲು ಮತ್ತೆ ಹೇಗೇನು ಗಮ್ ಹಾಕ್ಕೊಂಡು ರೋಲ್ ಮಾಡ್ಕೊತಾ ಹೋಗಬೇಕು. ಒಂದೊಂದು ಪೆಟಲ್ಸ್ಗೂ ಮೇಲೂ ಗಮ್ನ ಪೇಸ್ಟ್ ಮಾಡಿಕೊಂಡು ರೋಲ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಗಮ್ನ ಜಾಸ್ತಿನೇ ಹಾಕ್ಕೊಳ್ಳಿ, ಸಮ್ಟೈಮ್ಸ್ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ನಮ್ಮ ಮನೆಯವ್ರಿಗೆ ನಾವೇ ಈ ಥರ ಗಿಫ್ಟ್ಗಳು ಮಾಡಿಕೊಟ್ರೆ ನಾವು ಮಾಡಿದ್ವಿ ಅಂತ ಖುಷಿ ಕೂಡ ಇರುತ್ತೆ. ನಮ್ಮ ಲಕ್ ಚೆನ್ನಾಗಿತ್ತಂದರೆ ಇದನ್ನೇ ನಾವು ಬಿಸ್ನೆಸ್ ಆಗು ಕನ್ವರ್ಟ್ ಮಾಡ್ಕೋಬೋದು. ಇವಾಗ ಆಲ್ರೆಡಿ ನಡೀತಾ ಇದೆ, ಇದರಲ್ಲಿ ವೆರೈಟಿ ಬೊಕ್ಕೆಗಳೆಲ್ಲ ಮಾಡಿ ಆರ್ಡರ್ ತೊಗೋತಾ ಇದ್ದಾರೆ. ಸೊ ನನಗೂ ಒಂದು ಆಸೆ ಇದೆ, ಆ ಥರ ನನಗೂ ಒಂದು ಆರ್ಡ್ರ್ ಬರಲಿ ಅಂತ. ಅದಕ್ಕೆ ನಿಮಗೂ ಹೆಲ್ಪ್ ಆಗುತ್ತೆ, ನೀವು ನೋಡಿ ಮಾಡ್ಕೋಬೋದು ಅಂತ
ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫುಲ್ಲು ಇದನ್ನು ಹಿಂಗೆ ರೋಲ್ ಮಾಡ್ಕೊಂಡು ಗಮ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಇದು ಫುಲ್ಲು ಕಂಪ್ಲೀಟ್ ಆಗಿದೆ. ಈ ಥರ ಹಿಂಗೆ ರೋಲ್ ಮಾಡಿ, ಸೊ ಇದನ್ನು ನಾನು ಈ ಥರ ಪುಷ್ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಸೊ ಇದನ್ನು ನಾನು ಇನ್ನು 4 ಅಷ್ಟೇ ಮಾಡಿದ್ದೀನಿ. ಫುಲ್ಲು ಮಾಡಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಯಾವ ಥರ ಬೊಕ್ಕೆ ಮಾಡ್ಬೋದು ಅಂತನ ತೋರಿಸ್ಕೊಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗುವ. ಬಾಯ್.